ವೀಕ್ಷಕರೇ, ನಿಮಗೆಲ್ಲ ನೆನಪಿರಬಹುದು, ಕಳೆದ ಕೆಲ ದಿನಗಳ ಹಿಂದೆ ಆಗಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮಾಡಿದ ಎಡವಟ್ಟಿಗೆ ಅನೇಕ ಮಂದಿ ತೊಂದರೆಗೊಳಗಾಗಿದ್ದರು. ಈಗ ಅದೇ ರೀತಿಯ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಅದು ಬಲಾಢ್ಯರಿಗಲ್ಲ, ಬದಲಿಗೆ ಬಡವರಿಗೆ. 2-3 ದಶಕಗಳ ಹಿಂದೆ ಗ್ರಾಮ ಪಂಚಾಯಿತಿಯಿಂದ ಹಕ್ಕುಪತ್ರ ಪಡೆದು ಹೌಸ್ ಲೀಸ್ ನಂಬರ್ ಪಡೆದು ಮನೆಗಳನ್ನು ನಿರ್ಮಿಸಿಕೊಂಡಿರುವ ಬಡವರ ಪಾಲಿಗೆ ಚಿಕ್ಕಬಳ್ಳಾಪುರ ತಾಲೂಕು ಪಂಚಾಯಿತಿ ಇಒ ಇದೀಗ ಶಾಕ್ ನೀಡಿದ್ದಾರೆ. ಅಕ್ರಮ ಹೌಸ್ ಲೀಸ್ ಪಡೆದಿರುವುದಾಗಿ ಕೂಡಲೇ ಮೂಲ ದಾಖಲೆಗಳೊಂದಿಗೆ ಹಾಜರಾಗುವಂತೆ ಬಡವರಿಗೆ ನೋಟಿಸ್ ನೀಡಲಾಗಿದೆ. ಅಂತ ನಮ್ಮದು ಒಡ್ರೆಪಳ್ಳಿಯ ಗ್ರಾಮ. ನಾವು ಸುಮಾರು 30 ವರ್ಷದಿಂದ ಇಲ್ಲೇ ಇದ್ದೀವಿ ಸರ್. ಇಲ್ಲೇ ಹುಟ್ಟಿರೋದು, ಇಲ್ಲೇ ಬೆಳೆದಿರೋದು, ಮದುವೆ ಆಗಿರೋದು ಕೂಡ ಇದೇ ಊರೇ. ನಾವು ಮನೆಗಳು ಕಟ್ಕೊಂಡು 30 ವರ್ಷದಿಂದ ಇಲ್ಲೇ ಇದ್ದೀವಿ. ಆದರೆ ಇತ್ತೀಚೆಗೆ 2 ವರ್ಷದಿಂದ ಈಚೆ ನಮ್ಗೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಮನೆ ಕಟ್ಟೋದಕ್ಕೆ ಪಂಚಾಯತಿ ಕಡೆಯಿಂದ ಬಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಹೌಸ್ ಲಿಸ್ಟ್ ಮಾಡಿಕೊಟ್ಟಿದ್ದಾರೆ, ಅವರೇ ಎಲ್ಲ ಅಳತೆ ಮಾಡಿಕೊಟ್ಟು ಎಲ್ಲ ಅನುಮತಿ ಪತ್ರ ಎಲ್ಲ ಕೊಟ್ಟಿದ್ದಾರೆ. 2 ವರ್ಷದಿಂದ ಈಚೆ ತುಂಬ ಈಶಾ ಫೌಂಡೇಶನ್ ಆದ್ರಾಗಿಂದ ತುಂಬ ತೊಂದರೆ ಕೊಡ್ತಿದ್ದಾರೆ ನಮಗೆ. ಈಗ ನೋಟಿಸ್ಗಳು ಬೇರೆ ಕಳಿಸಿದ್ದಾರೆ. ನಾವು ಮಕ್ಕಳು ಮರಿಗಳನ್ನ ಇಟ್ಕೊಂಡು ದುಡಿಯೋದನ್ನೆಲ್ಲ ಲಾಯರ್ಗಳು, ಕೋರ್ಟುಗಳು ಅದು ಅಂತ ತಿಳ್ಕೊಂಡಿದ್ರೆ ನಮ್ಗೆ ಹೆಂಗೆ ಸರ್ ಜೀವನ ನಡೆಸೋದು? ನಮ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ದಯವಿಟ್ಟು ನಮಗೆ ಎಲ್ಲರೂ ಸಹಕರಿಸಬೇಕು. ಈ ನಮ್ಮ ಮನೆ ನಮ್ಗೆ ಉಳಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಸರ್. ನಾವು ಮನೆ ಕಟ್ಕೊಂಡಿದ್ದೀವಿ ಸರ್, ಆದರೆ ದೊಡ್ಡ ದೊಡ್ಡ ಬಿಲ್ಡಿಂಗುಗಳು, ಅಪಾರ್ಟ್ಮೆಂಟ್ಗಳು ಆ ಥರ ಕಟ್ಟಿಲ್ಲ ಸರ್. ನಾವು ಇರೋದಕ್ಕೆ, ನಮ್ಗೆ ವಾಸ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟೇ ಕಟ್ಕೊಂಡಿದ್ದೀವಿ. ಅದಕ್ಕೂ ಈ ಥರ ಮನೆಗಳಲ್ಲಿ ಇರ್ತೀರ ಈ ಥರ ತೊಂದರೆ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಾವು ಸಾಯೋದಕ್ಕೂ ರೆಡಿ, ನಮ್ಮ ಮಕ್ಕಳು ಸಮೇತ ಕೂಡ ನಾವು ಯಾವುದೇ ಕಾರಣಕ್ಕೂ ಜಾಗ ಮಾತ್ರ ಬಿಡೋದಿಲ್ಲ ಸರ್. ಸಾಲ ಮಾಡಿ ಮನೆ ಕಟ್ಕೊಂಡಿದ್ದೀವಿ. ಇವಾಗ ಅದನ್ನ ಬಿಟ್ಟರೆ ನಮ್ಗೆ ಆಧಾರ ಇಲ್ಲ ಸರ್. ನಮ್ಗೆ ಅದು ಬೇಕೇ ಬೇಕು. ನಾವು ಬದುಕಬೇಕು ಅಂದರೆ ನಮ್ಗೆ ಮನೆ ಬಿಡಬೇಕು ಸರ್. ಇದು ಮನೆಗಳನ್ನು ನಿರ್ಮಿಸಿಕೊಂಡಿದ್ದ ಬಡವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದ್ದು, ತಾವು ಜೀವ ಬಿಡುತ್ತೇವೆ, ಮನೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಇಷ್ಟಕ್ಕೂ ಆಗಿರುವುದೇನೆಂದರೆ, ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಡ್ರಪಾಳ್ಯ ಗ್ರಾಮದಲ್ಲಿ 2-3 ದಶಕಗಳ ಹಿಂದೆಯೇ ಗ್ರಾಮ ಪಂಚಾಯಿತಿಯಿಂದ ನಿವೇಶನಗಳಿಗೆ ಹಕ್ಕುಪತ್ರ ಮತ್ತು ಹೌಸ್ ಲೀಸ್ ನಂಬರ್ ಪಡೆದಿದ್ದಾರೆ. ಸರ್ಕಾರದಿಂದಲೇ ನಿವೇಶನ ನೀಡಿ ಸರ್ಕಾರದಿಂದಲೇ ದಾಖಲೆಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಅವರು ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. ಆದರೆ ಇದೀಗ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು ನೋಟಿಸ್ ನೀಡಿದ್ದಾರೆ. ಈ ನೋಟಿಸ್ನಲ್ಲಿ ಹಕ್ಕುಪತ್ರ ಇಲ್ಲದೆ ಮನೆ ನಿರ್ಮಿಸಿಕೊಂಡಿರುವುದಾಗಿ ಹೇಳಿದ್ದು, ಇದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಉಂಟುಮಾಡಿದೆ. ಸುಮಾರು 20ಕ್ಕೂ ಹೆಚ್ಚು ಮಂದಿಗೆ ನೋಟಿಸ್ ನೀಡಲಾಗಿದ್ದು, ನೋಟಿಸ್ ನೀಡಿದ ಎಲ್ಲರೂ ಹಲವು ವರ್ಷಗಳ ಹಿಂದೆಯೇ ಮನೆಗಳನ್ನು ಕಟ್ಟಿಕೊಂಡಿದ್ದಾರೆ. 20ಕ್ಕೂ ಹೆಚ್ಚು ಮಂದಿ ಫಲಾನುಭವಿಗಳು ಮತ್ತು ಆವಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಪಿಡಿಒ ಅಧಿಕಾರಿಗೆ ತಾಲೂಕು ಪಂಚಾಯಿತಿ ಇಒ ನೋಟಿಸ್ ನೀಡಿದ್ದು, ಶತಾಯ ಗತಾಯ ನಾವು ಮನೆ ಬಿಡಲ್ಲ ಅಂತ ನಿವಾಸಿಗಳು ಪಟ್ಟು ಹಿಡಿದಿದ್ದಾರೆ. 22-25 పాయాలేసి ఇండ్లు కట్టుకొని గవర్నమెంట్ వాళ్ళే వచ్చి కలిసి అంతా హక్కుపత్రాలు ఇది హౌస్ రేట్లు ఇచ్చి ఒక్కొక్క హౌస్ రేట్కి 20,000-30,000 తీసుకున్నారు. ఎవరు? పంచాయతీ వాళ్ళే పంచాయతీ వాళ్ళే తీసుకొని ఇప్పుడు ఊర్లో ఉండేవాళ్ళు ఏమో పేద సాదాలు అప్పులో సొప్పులో చేసి ఇల్లు కట్టుకుంటే 10-15 ఏళ్ళు 20 ఏళ్ళుగా ఏం చేస్తూ ఉంటారు వాళ్ళు. ఇప్పుడు ఇల్లు బిల్డింగ్లు అంతా కట్టిన ఇండ్లు కట్టినాక ఇప్పుడు దిడంటే మేము ఇడిసాక అవుతున్నాం సార్. ఎక్కడ పోవాలి? మేము ఇడిచి బిడ్డలు పాపలు ఇడిచి ఎక్కడ పోవాలి? మేము అప్పులు సొప్పులు చేసి కూలీలు చేసి అంత ఇంత ఇండ్లు కట్టుకున్నాము. ఇప్పుడు హక్కుపత్రాలు పత్రాలు ఇచ్చి నోటీసులు ఇస్తే మేము ఎవరికి పోదాము? మేము ఏమే కానీ ఇడిచేలే అదేమైతే అది కానీ మాకు ఇచ్చినది గవర్నమెంట్ వాళ్ళు. మేమేం అనుమతిగా ఏం చేసుకోవట్లేదు. వాళ్ళే పాయాలు వేపించి కొలిసి హౌస్ రేట్లు ఇచ్చి ఒక్కొక్క హౌస్ రేట్కి 20,000-30,000 ఇచ్చినాం మేము అప్పులు సొప్పులు చేసి. ఇప్పుడు దిడి అంటే ఎక్కడ ఇడిచిపోదాము? అదేమే కానీ అది యాట్లంకా కానీ మేము ఇడిచేలే. ಈ ಹಿಂದೆ ಈ ವ್ಯಾಪ್ತಿಯಲ್ಲಿ ಸರ್ಕಾರಿ ಜಾಗವಾಗಲಿ ಖಾಸಗಿ ಜಾಗವಾಗಲಿ ಹೆಚ್ಚು ಮೌಲ್ಯ ಇಲ್ಲದ ಕಾರಣ ಯಾರೂ ಗಮನ ಹರಿಸುತ್ತಿರಲಿಲ್ಲ. ಆದರೆ ಯಾವಾಗ ಅದೇ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಶಾ ನಿರ್ಮಾಣವಾಯಿತೋ ಆಗ ಈ ವ್ಯಾಪ್ತಿಯ ಭೂಮಿಗೆ ಬಂಗಾರದ ಬೆಲೆ ಬಂತು. ಇದರಿಂದ ಕೆಲ ಬಲಾಢ್ಯರು ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡರೆ, ಇನ್ನು ಕೆಲವರು ನಕಲಿ ದಾಖಲೆ ಸೃಷ್ಟಿ ಮಾಡಿ ಭೂಮಿ ಕಬಳಿಸುವ ಯತ್ನ ಮಾಡಿದ ಆರೋಪಗಳು ತೀವ್ರವಾಗಿವೆ. ಈ ನಡುವೆ ಬಲಾಢ್ಯರನ್ನು ಎದುರು ಹಾಕಿಕೊಳ್ಳದ ಆಡಳಿತ ಬಡವರ ಮನೆಗಳಿಗೆ ನೋಟಿಸ್ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ.
ಅವಲಗುರ್ಕಿ ಗ್ರಾಮ ಪಂಚಾಯಿತಿಯ ವಡ್ರೇಪಾಳ್ಯ ಸರ್ವೆ ನಂಬರು 137ರಲ್ಲಿ 2003-4ರಲ್ಲಿ 41 ಜನಕ್ಕೆ ಹಕ್ಕುಪತ್ರಗಳು ಕೊಟ್ಟಿದ್ದರು. 41 ಜನಕ್ಕೆ ಹಕ್ಕುಪತ್ರದಲ್ಲಿ 2 ಹಂತದಲ್ಲಿ ಕೊಟ್ಟಿದ್ದಾರೆ. 21 ಒಂದು ಬಾರಿ, 20 ನವಗ್ರಾಮ ಅಂತ ಒಂದು ಬಾರಿ ಕೊಟ್ಟಿದ್ದಾರೆ. ಅವುಗಳಲ್ಲಿ ಸಾಕಷ್ಟು ಮಂದಿ ಕೊಟ್ಟಿರುವಂಥ ಹಕ್ಕುಪತ್ರದ ಜಾಗಗಳಲ್ಲಿ ಸರ್ಕಾರದಿಂದನೂ ಮನೆಗಳು ಕಟ್ಟಿಸ್ಕೊಂಡಿದ್ದಾರೆ. ಇನ್ನೊಂದಷ್ಟು ಜನ ಸ್ವಂತನೂ ಕಟ್ಕೊಂಡಿದ್ದಾರೆ. ಇದು ಆದ ನಂತರ ಇತ್ತೀಚೆಗೆ ಒಂದು 8-10 ತಿಂಗಳ ಹಿಂದೆ ಇದೇ ಚಿಕ್ಕಬಳ್ಳಾಪುರದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಜನತಾ ದರ್ಶನ ಕಾರ್ಯಕ್ರಮ ಆದಾಗ ಒಂದು ಸಾರ್ವಜನಿಕ ಅರ್ಜಿ ಕೊಟ್ಟಿದ್ದರು. ಆ ಅರ್ಜಿಯಲ್ಲಿ ನಮಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ, ಆದರೆ ನಮಗೆ ಆ ಜಾಗಕ್ಕೆ ಹೋಗ್ಲಿಕ್ಕಾಗಲ್ಲ, ನಮ್ಮಲ್ಲಿ ಬೇರೆ ಒಂದಷ್ಟು ಜನ ಕಟ್ಕೊಳ್ಬಿಟ್ಟಿದ್ದಾರೆ ಅಂತೇಳಿ ಗ್ರಾಮ ಪಂಚಾಯತಿಯಿಂದ ಮನೆಗಳನ್ನು ಹಾಕಿ ಹಕ್ಕುಪತ್ರ ಹೌಸ್ ಲಿಸ್ಟ್ ಕೊಟ್ಟು ಮನೆ ಕಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿ ಅರ್ಜಿ ಕೊಟ್ಟಿದ್ದರು. ಇದ್ರ ಸಂಬಂಧಪಟ್ಟಂತೆ ನಾವೊಂದು ತನಿಖಾ ತಂಡ ರಚನೆ ಮಾಡಿದ್ವಿ. ತನಿಖಾ ತಂಡ ರಚನೆ ಮಾಡಿದಾಗ ಅಲ್ಲಿ ಕಂಡು ಬಂದಿದ್ದು 41ರಲ್ಲಿ 13 ಜನ ಹೊರತುಪಡಿಸಿ ಉಳಿದಂಥ ಎಲ್ಲರೂ ಹಕ್ಕುಪತ್ರ ಪಡೆದವರು ಎಲ್ಲರಿಗೂ ಇದೆ. ಆ 13 ಜನದಲ್ಲಿ ಮಾತ್ರ ಅವಕಾಶ ಅವರಲ್ಲೋಗಿ ಕೇಳಿರಲಿಲ್ಲ ಅಥವಾ ಕೊಟ್ಟಿರಲಿಲ್ಲ ಅಂತ ಇವ್ರಿಗೆ ಗ್ರಾಮ ಪಂಚಾಯತಿಯವರು ಹೇಳ್ತಾರೆ. ಆ ಜಾಗದಲ್ಲಿ ಮೀನ್ವೈಲು ಸುಮಾರು 15-20 ವರ್ಷದಿಂದ ಬೇರೆ ಹೌಸ್ ಲಿಸ್ಟ್ ಮಾಡ್ಕೊಂಡು ಮನೆ ಕಟ್ಕೊಂಡಿದ್ದಾರೆ ಅನ್ನೋದು ಕಂಡು ಬಂದಿದೆ. ವಾಸ್ತವಾಂಶ ಏನೇ ಇದ್ದರೂ ಬಡವರು ನಿರ್ಮಿಸಿಕೊಂಡಿರುವ ಮನೆಗಳನ್ನು ಖಾಲಿ ಮಾಡಲು ಅವರು ನಿರಾಕರಿಸಿದ್ದು ಇದು ಜಿಲ್ಲಾಡಳಿತ ಮತ್ತು ಸ್ಥಳೀಯ ನಿವಾಸಿಗಳ ನಡುವಿನ ಕಿತ್ತಾಟಕ್ಕೆ ಕಾರಣವಾಗುವ ಎಲ್ಲ ಸೂಚನೆಗಳು ಗೋಚರಿಸುತ್ತಿವೆ. ಇದಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದ್ದ ಆಡಳಿತ ಬಡವರ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿರುವುದು ಇದೀಗ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂದು ಖುದ್ದಾಗಿ ಹಾಜರಾಗುವಂತೆ ನೋಟಿಸ್ನಲ್ಲಿ ಹೇಳಿದ್ದು ಮುಂದೆ ಏನಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.